ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ವಿಮಾನಯಾನಕ್ಕೆ ಕೋಟಿ ಕೋಟಿ ಖರ್ಚು. 2023ರಿಂದ ಇವರಿಗೆ 47 ಕೋಟಿ 38 ಲಕ್ಷ ರೂಪಾಯಿ ಖರ್ಚಾಗಿದೆ. ಹೆಲಿಕಾಪ್ಟರ್ ಮತ್ತು ವಿಮಾನ ಬಳಕೆಗೆ ಕೋಟಿ ಕೋಟಿ ವೆಚ್ಚ ಆಗಿದೆ. 47 ಕೋಟಿ 38 ಲಕ್ಷ ರೂಪಾಯಿ ಖರ್ಚಾಗಿದೆ. ಹೆಲಿಕಾಪ್ಟರ್ ಮತ್ತು ವಿಮಾನ ಬಳಕೆಗೆ ಕೋಟಿ ಕೋಟಿಯನ್ನ ವೆಚ್ಚ ಮಾಡಲಾಗಿದೆ. ಬಹುತೇಕ ಜಿಲ್ಲೆಗಳಿಗೆ ಹೋಗಲು ಹೆಲಿಕಾಪ್ಟರ್ ಮತ್ತು ವಿಮಾನವನ್ನ ಬಳಕೆ ಮಾಡಲಾಗಿತ್ತು. ದೆಹಲಿ, ಹೈದರಾಬಾದ್, ಚೆನ್ನೈ ಸೇರಿದಂತೆ ವಿವಿಧೆಡೆ ಓಡಾಟವನ್ನು ಕೂಡ ನಡೆಸಿದ್ದಾರೆ. ಇವರಿಗೆ ಸಿಎಂ ಮೈಸೂರು ಪ್ರಯಾಣದ ವೆಚ್ಚ ಒಟ್ಟು 5 ಕೋಟಿ ರೂಪಾಯಿ. ಸಿಎಂ ವಿಮಾನಯಾನಕ್ಕೆ ಖರ್ಚಾಗಿದ್ದು ಬರೋಬ್ಬರಿ 47 ಕೋಟಿ ರೂಪಾಯಿ. ಪರಿಷತ್ನಲ್ಲಿ ರವಿಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಸರ್ಕಾರ. ಹಿಂದೆ ಕಾವೇರಿ ನಿವಾಸ ನವೀಕರಣದಿಂದ ಸುದ್ದಿಯಾಗಿದ್ರು ಸಿಎಂ. ಈಗ ಒಟ್ಟು ವಿಮಾನಯಾನಕ್ಕೆ 47 ಕೋಟಿ 38 ಲಕ್ಷ ರೂಪಾಯಿ ಖರ್ಚಾಗಿದೆ. ಬಹುತೇಕ ಜಿಲ್ಲೆಗಳಿಗೆ ಹೋಗೋದಕ್ಕೋಸ್ಕರ ವಿಮಾನ ಮತ್ತು ಹೆಲಿಕಾಪ್ಟರ್ನ ಬಳಕೆ ಮಾಡ್ಕೊಳ್ತಾರೆ. ಲಾಸ್ಟ್ ಟೈಮು ಕೂಡ ಅಷ್ಟೇ ಕಾವೇರಿ ನಿವಾಸದ ನವೀಕರಣದಿಂದ ಬಹಳ ಸುದ್ದಿಯಾಗಿದ್ರು ಸಿಎಂ. ನವೆಂಬರ್ವರೆಗೆ ವಿಮಾನಯಾನಕ್ಕೆ ಬಳಸಿದಂತಹ ಒಟ್ಟು ವೆಚ್ಚ 47 ಕೋಟಿ ರೂಪಾಯಿ. ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಹೋಗಲು ಹೆಲಿಕಾಪ್ಟರ್ ಮತ್ತು ವಿಮಾನವನ್ನ ಬಳಕೆ ಮಾಡಿದ್ದಾರೆ. ದೆಹಲಿ ಆಗಿರ್ಬೋದು, ಹೈದರಾಬಾದ್, ಚೆನ್ನೈ ಸೇರಿದಂತೆ ವಿವಿಧೆಡೆ ಓಡಾಟವನ್ನು ಕೂಡ ನಡೆಸಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಕೋಟಿ ಬೆಲೆಯ ಹಾಸಿಗೆ ದಿಂಬು, ಪೀಠೋಪಕರಣ ಬಳಸಿದ್ದು ಕೂಡ ಟೀಕೆಗೆ ಗುರಿಯಾಗಿತ್ತು. ರಸ್ತೆ ಸರಿ ಇಲ್ಲದ ಕಾರಣ ಹೆಲಿಕಾಪ್ಟರ್ ಪ್ರಯಾಣ ಅಂತ ಹೇಳಿ ಬಿಜೆಪಿ ಟೀಕಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ. ದೀಪಾ, ಈಗ ಸಿಎಂ ಸಿದ್ದರಾಮಯ್ಯನವರ ವಿಮಾನಯಾನಕ್ಕೆ ಕೋಟಿ ಕೋಟಿ ಖರ್ಚಾಗಿದೆ. ಒಟ್ಟು 47 ಕೋಟಿ 38 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದೀಪಾ? ನಿರೀಕ್ಷೆ 2023ರಿಂದ ಇಲ್ಲಿಯವರೆಗೆ ಸಿಎಂ ಬರೀ ಹೆಲಿಕಾಪ್ಟರ್ ಮತ್ತೆ ವಿಶೇಷ ವಿಮಾನ ಖರ್ಚಿಗೆ ಸುಮಾರು 47 ಕೋಟಿ ವೆಚ್ಚ ಮಾಡಿರುವಂತಹದ್ದು ಬಹಿರಂಗವಾಗಿದೆ. ಇವತ್ತು ಪರಿಷತ್ತಲ್ಲಿ ಏನು ಚುಕ್ಕೆ ಗುರುತಿಲ್ಲದಂತಹ ಪ್ರಶ್ನೆಯನ್ನ ಹಾಕಿದಂತಹ ರವಿಕುಮಾರ್ ಅವರಿಗೆ ಈ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಂತಹದ್ದು, ಆ ಡಾಕ್ಯುಮೆಂಟ್ ಒಳಗಡೆ ಈ ಒಂದು ವಿಚಾರ ಬಹಿರಂಗ ಆಗಿದೆ. ಪ್ರಮುಖವಾಗಿ ಮೈಸೂರು ಹೋಗಿ ಬರೋದಿಕ್ಕಂತಾನೆ ಸುಮಾರು 5ಕ್ಕೂ ಹೆಚ್ಚು ಕೋಟಿಯನ್ನ ವೆಚ್ಚ ಮಾಡಿರುವಂತಹದ್ದು ಬಹಿರಂಗ ಆಗಿದೆ. ಹಿಂದೆಯೂ ಕೂಡ ಐಷಾರಾಮಿ ಪೀಠೋಪಕರಣ ಸೇರಿದಂತೆ ಅನೇಕ ಮನೆ ವಸ್ತುಗಳನ್ನ ಕೊಂಡ್ಕೊಂಡಂತಹ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಟೀಕೆಗೆ ಗುರಿಯಾಗಿದ್ರು. ಈಗ ಕೇವಲ 2.5 ವರ್ಷ 3 ವರ್ಷಕ್ಕೆ ಇಷ್ಟೊಂದು ಹಣ ವಿಶೇಷ ವಿಮಾನ ಮತ್ತೆ ಹೆಲಿಕಾಪ್ಟರ್ಗೆ ಬಳಸಿರುವಂತಹದ್ದು ಇದೀಗ ಟೀಕೆಗೆ ಗುರಿ ಆಗ್ತಿದ್ದಾರೆ. ಯಾಕಂದ್ರೆ ನಾವು ಸಮಾಜದ ಒಳಿತಿಗಾಗಿ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಂತಹ ಸಿಎಂ ಹೋಗೋದಿಕ್ಕೂ ಕೂಡ 6 ಕೋಟಿ ವೆಚ್ಚವನ್ನ ಮಾಡ್ಬೇಕಾಯ್ತಾ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಒಂದು ಹಂತಕ್ಕೆ ಅಂದ್ರೆ ಎಲ್ಲಿ ಶಾಸಕರಿಗೆ ಅನುದಾನ ಕೊಡೋದಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಕೇವಲ 50 ಲಕ್ಷಕ್ಕೆ ಮಾತ್ರ ಸೀಮಿತಗೊಳಿಸ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು 47 ಕೋಟಿಯನ್ನ ಖರ್ಚು ಮಾಡಿ ವಿಶೇಷ ವಿಮಾನದಲ್ಲಿ ಹಾರಾಟ ಅಂದ್ರೆ ವೈಮಾನಿಕ ಹಾರಾಟಕ್ಕೆ ಖರ್ಚು ಮಾಡಿರುವಂತಹದ್ದು ಕೂಡ ಟೀಕೆಗೆ ಗುರಿಯಾಗ್ತಾ ಇರುವಂತಹದ್ದು. ನಿರೀಕ್ಷಾ, ಈಗ ಬಿಜೆಪಿಯವರು ಒಂದ್ ಕಡೆ ಟೀಕೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆ ಸರಿ ಇಲ್ಲದ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಟೀಕೆಗಳಿಗೆ ಏನಾದ್ರೂ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರಾ ಏನು? ಈ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟನೆ ಅಥವಾ ರಿಯಾಕ್ಷನ್ ಅನ್ನ ಇಲ್ಲಿಯವರೆಗೆ ಸಿಎಂ ನೀಡಿಲ್ಲ. ಯಾಕಂದ್ರೆ ಇದು ಈಗಷ್ಟೇ ಬಹಿರಂಗವಾದಂತಹ ಡಾಕ್ಯುಮೆಂಟ್ ಆಗಿದ್ರಿಂದ ಬಹುತೇಕವಾಗಿ ಇದು ಟೀಕೆ ಮಾಡುವಂತಹ ವಿಚಾರ ಕೂಡ ವಿಪಕ್ಷಕ್ಕೆ ಒಂದು ಹಂತಕ್ಕೆ ಅಸ್ತ್ರವಾಗುತ್ತೆ. ಯಾಕಂದ್ರೆ ರಸ್ತೆ ಸರಿ ಇಲ್ಲ ಅಥವಾ ಗುಂಡಿಗಳನ್ನ ಮುಚ್ಚೋದಿಕ್ಕೆ ಸರಿಯಾಗಿ ಇದಾಗ್ತಿಲ್ಲ ಅನ್ನುವಂಥದ್ದು, ಅನುದಾನ ಕೊಡೋದಿಕ್ಕೆ ಅಂದ್ರೆ ಶಾಸಕರುಗಳಿಗೆ ಅನುದಾನ ಕೊಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತಹದ್ದು, ಅಥವಾ ಅನುದಾನವೇ ಇಲ್ಲ ಅನ್ನುವಂತಹ ಹಂತಕ್ಕೆ ಮಾತನಾಡ್ತಾ ಇದ್ದಂತಹ ಸರ್ಕಾರ ಇದೀಗ ಈ ರೀತಿಯಾಗಿ 47 ಕೋಟಿಯಷ್ಟು ಬರೀ ವೈಮಾನಿಕ ಹಾರಾಟಕ್ಕೆ ಖರ್ಚು ಮಾಡಿರುವಂತಹ ಸಹಜವಾಗಿ ವಿಪಕ್ಷ ಟೀಕೆ ಮಾಡೋದಕ್ಕೆ ಕಾರಣ ಆಗಿದೆ. ನಿರೀಕ್ಷಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.